ಎಲ್ರಿಗೂ ನಮಸ್ಕಾರ. ನಾನು ಅಶ್ವಥ್. ವಿಶ್ವದ ಶ್ರೀಮಂತ ಉದ್ಯಮಿ ಎಲಾನ್ ಮಸ್ಕ್ ಅವರು ಭಾರತದಲ್ಲಿ ಟೆಸ್ಲಾ ಕಾರು ಮತ್ತು ಸ್ಟಾರ್ಲಿಂಕ್ ನೆಟ್ವರ್ಕ್ ಅನ್ನು ತರುವ ಕನಸನ್ನು ಕಂಡಿದ್ರು. ಆದರೆ ಕಳೆದ ವರ್ಷದವರೆಗೆ ಈ ಕನಸು ಕನಸಾಗೇ ಇತ್ತು. ಆದರೆ ಈಗ ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಆಯ್ಕೆಯಾದ ನಂತರ ಈ ಕನಸು ನನಸಾಗ್ತಾ ಇದೆ. ಒಂದು ಕಡೆ ಟೆಸ್ಲಾ ಕಾರು ಭಾರತದ ಮಾರುಕಟ್ಟೆ ಪ್ರವೇಶಿಸಲು ಮುಂದಾಗ್ತಾ ಇದ್ದಂತೆ, ಇನ್ನೊಂದು ಕಡೆಯಲ್ಲಿ ಸ್ಟಾರ್ಲಿಂಕ್ ಜೊತೆ ಭಾರತದ ಟೆಲಿಕಾಂ ಕಂಪನಿಗಳಾದ ಜಿಯೋ ಮತ್ತು ಏರ್ಟೆಲ್ ಒಪ್ಪಂದವನ್ನು ಮಾಡಿಕೊಂಡಿದೆ. ಹೀಗಾಗಿ ಏನಿದೆ ಸ್ಟಾರ್ಲಿಂಕ್, ಜಿಯೋ ಮತ್ತು ಏರ್ಟೆಲ್ ಒಪ್ಪಂದ ಮಾಡಿಕೊಂಡಿದ್ದು ಯಾಕೆ? ಇಲ್ಲಿವರೆಗೆ ಭಾರತ ಸರ್ಕಾರ ಸ್ಟಾರ್ಲಿಂಕ್ಗೆ ಅನುಮತಿ ನೀಡದ್ದು ಯಾಕೆ? ಭಾರತದಲ್ಲಿ ಸ್ಟಾರ್ಲಿಂಕ್ ಬೆಲೆ ಎಷ್ಟಿರ್ಬೋದು? ಮುಖ್ಯವಾಗಿ ಭಾರತಕ್ಕೆ ಇರುವ ಆತಂಕ ಏನು? ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸ್ಟಾರ್ಲಿಂಕ್ ಏನು ಅಂತ ಒಂದು ಉದಾಹರಣೆ ಮೂಲಕ ತಿಳಿಸುವ ಪ್ರಯತ್ನವನ್ನು ಮಾಡ್ತೀನಿ. ನೀವು ಸಣ್ಣ ಸಣ್ಣ DTHಗಳನ್ನು ನೀವು ನೋಡಿರ್ಬೋದು. ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ಡಿಶ್ಗಳು ಸಿಗ್ನಲ್ನ ರಿಸೀವ್ ಮಾಡುತ್ತೆ, ನಂತರ ಸೆಟ್-ಟಾಪ್ ಬಾಕ್ಸಿಗೆ ಹೋಗುತ್ತೆ, ಬಳಿಕ ಟಿವಿಯಲ್ಲಿ ಚಾನಲ್ ಪ್ಲೇ ಆಗುತ್ತೆ. ಸೇಮ್ ಇದೇ ಕಾನ್ಸೆಪ್ಟ್ನಂತೆ ಈ ಸ್ಟಾರ್ಲಿಂಕು ಕೆಲಸ ಮಾಡುತ್ತೆ. ಆದರೆ ಡಿವೈಸ್ ಮಾತ್ರ ಬೇರೆ ಬೇರೆ ಆಗಿರುತ್ತೆ ಅಷ್ಟೇ. ಸ್ಟಾರ್ಲಿಂಕ್ ಅನ್ನೋದು ಎಲಾನ್ ಮಸ್ಕ್ ಸ್ಥಾಪಿಸಿದ ಏರೋಸ್ಪೇಸ್ ಕಂಪನಿಯಾದ ಸ್ಪೇಸ್ ಎಕ್ಸ್ನಿಂದ ಪ್ರಾರಂಭಿಸಲಾದ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸೇವೆ. ಈ ಸೇವೆ ಪಡೆಯಬೇಕಾದ್ರೆ ಕಂಪನಿಯ ಡಿಶ್ ಮತ್ತು ರೂಟರ್ ಬೇಕಾಗುತ್ತೆ. ಈ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಸೇವೆ ಪಡೆಯಬೇಕು ಅಂತಂದರೆ ನೆಲಕ್ಕೆ ಆಪ್ಟಿಕಲ್ ಫೈಬರ್ ಕೇಬಲನ್ನು ಹಾಕಬೇಕಾಗುತ್ತೆ. ಆದರೆ ಈ ಸ್ಟಾರ್ಲಿಂಕಿಗೆ ಯಾವುದೇ ಆಪ್ಟಿಕಲ್ ಫೈಬರನ್ನು ಹಾಕಬೇಕಾದ ಅಗತ್ಯ ಇರಲ್ಲ. 50 Mbps-ನಿಂದ 150 Mbps ವೇಗದ ಇಂಟರ್ನೆಟ್ಟನ್ನು ಸ್ಟಾರ್ಲಿಂಕ್ ನೀಡುತ್ತೆ. ಕೇಬಲ್ಗಳನ್ನು ಹಾಕೋದು ತುಂಬ ದುಬಾರಿಯಾಗಿರುವ ಕಾರಣ ದೂರದ ಅಥವಾ ತಲುಪಲು ಕಷ್ಟಕರವಾದ ಪ್ರದೇಶಗಳಿಗೆ ಈ ಸ್ಯಾಟಲೈಟ್ ಇಂಟರ್ನೆಟ್ ತುಂಬ ಬೆಸ್ಟ್ ಎನ್ನುವ ಅಭಿಪ್ರಾಯ ಈಗ ವ್ಯಕ್ತವಾಗ್ತಾ ಇದೆ. ಡಿಶ್ ಇದೇ ಹೌದು, ಮಳೆ ಬಂದರೆ ಇಂಟರ್ನೆಟ್ ಸೇವೆಯಲ್ಲಿ ಸಮಸ್ಯೆ ಆಗಲ್ಲ ಅಂತ ನೀವು ಕೇಳ್ಬೋದು. ಇಲ್ಲ, ಸ್ಟಾರ್ಲಿಂಕ್ನಲ್ಲಿ ಈ ರೀತಿಯ ಯಾವುದೇ ಸಮಸ್ಯೆ ಆಗಲ್ಲ. ತೀವ್ರ ಶೀತ, ಶಾಖ, ಹಿಮಪಾತ, ಭಾರಿ ಮಳೆ ಮತ್ತು ಬಿರುಗಾಳಿ ಬೀಸಿದ್ರು ಯಾವುದೇ ಸಮಸ್ಯೆ ಆಗಲ್ಲ. ಭಾರತದಲ್ಲಿ ನೇರವಾಗಿ ಕಾರ್ಯಾಚರಣೆ ನಡೆಸಲು ಸ್ಟಾರ್ಲಿಂಕ್ ಮುಂದಾಗಿತ್ತು. ಇದಕ್ಕೆ ಕಾರಣ ಸಹ ಇತ್ತು. ಚೀನಾದಲ್ಲಿ ಸ್ಟಾರ್ಲಿಂಕ್ಗೆ ಅವಕಾಶ ಇಲ್ಲ. ಈ ಕಾರಣಕ್ಕಾಗಿ 140 ಕೋಟಿ ಜನಸಂಖ್ಯೆ ಇರುವ ಭಾರತದಲ್ಲಿ ಕಾರ್ಯಾಚರಣೆ ನಡೆಸಲು ಎಲಾನ್ ಮಸ್ಕ್ ಅವರು ಮುಂದಾಗಿದ್ದರು. ಈ ನಿಟ್ಟಿನಲ್ಲಿ 2020ರಲ್ಲಿ ಬೀಟಾ ಸೇವೆಯನ್ನು ಸಹ ಆರಂಭಿಸಿತ್ತು. ಆದರೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಈ ಬೀಟಾ ಸೇವೆಯನ್ನು ಸ್ಥಗಿತಗೊಳಿಸಿತ್ತು. ಈಗ ಜಿಯೋ ಸ್ಟಾರ್ಲಿಂಕ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಆದರೆ ಈ ಹಿಂದೆ ಸ್ಟಾರ್ಲಿಂಕ್ ಪ್ರವೇಶಕ್ಕೆ ಜಿಯೋ ಬಹಳ ವಿರೋಧವನ್ನು ವ್ಯಕ್ತಪಡಿಸಿತ್ತು. ವಿಶ್ವದಲ್ಲಿ ಉಪಗ್ರಹ ಆಧಾರಿತ ಸಂಪನ್ಮೂಲಗಳನ್ನು ಇಂಟರ್ನ್ಯಾಷನಲ್ ಟೆಲಿಕಾಂ ಯೂನಿಯನ್ ನೋಡಿಕೊಳ್ಳುತ್ತೆ. ಭಾರತದಲ್ಲಿ ಉಪಗ್ರಹಗಳ ಬಳಕೆ ಮತ್ತು ಬಳಕೆದಾರ ಲಿಂಕ್ಗಳನ್ನು ಸ್ಪೆಕ್ಟ್ರಮ್ ಹರಾಜು ಮೂಲಕವೇ ಹಂಚಿಕೆ ಮಾಡಲಾಗ್ತಾ ಇದೆ. 2G ಹಗರಣ ಆರೋಪ ಕೇಳಿ ಬಂದ ನಂತರ ಭಾರತದಲ್ಲಿ 2010ರ ನಂತರ ದೂರಸಂಪರ್ಕ ಕ್ಷೇತ್ರದಲ್ಲಿನ ಸೇವಾ ಅನುಮತಿಯನ್ನು ಹರಾಜು ಪ್ರಕ್ರಿಯೆ ಮೂಲಕವೇ ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಹಂಚಿಕೆ ಮಾಡುತ್ತೆ. ಜಿಯೋ ಹರಾಜು ಮೂಲಕವೇ ಹಂಚಿಕೆ ಮಾಡಬೇಕೆಂದು ಬೇಡಿಕೆ ನೇರಿಸಿತ್ತು. ಕಳೆದ ನವೆಂಬರ್ನಲ್ಲಿ ಈ ವಿಚಾರ ಟ್ರಾಯ್ನಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿತ್ತು. ಈ ವಿಚಾರಕ್ಕೆ ಎಲಾನ್ ಮಸ್ಕ್ ಅವರು ಬಹಳ ವಿರೋಧವನ್ನು ವ್ಯಕ್ತಪಡಿಸಿದರು. ವಿಶ್ವದಲ್ಲಿ ಸರ್ಕಾರಗಳು ಆಡಳಿತಾತ್ಮಕ ಹಂಚಿಕೆಯ ಮೂಲಕವೇ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸೇವೆಗೆ ಅನುಮತಿಯನ್ನು ನೀಡ್ತವೆ. ಆದರೆ ಭಾರತದಲ್ಲಿ ಹರಾಜು ಮೂಲಕ ಹಂಚಿಕೆ ಮಾಡೋದು ಸರಿಯಲ್ಲ. ಹರಾಜು ಪ್ರಕ್ರಿಯೆಗೆದ್ದು ಇಂಟರ್ನೆಟ್ ಸೇವೆ ನೀಡಿದರೆ ಬೆಲೆ ಬಹಳ ದುಬಾರಿಯಾಗುತ್ತೆ. ಕಡಿಮೆ ಬೆಲೆಗೆ ದೂರದ ಪ್ರದೇಶಗಳಿಗೆ ಗುಣಮಟ್ಟದ ಇಂಟರ್ನೆಟ್ ಸೇವೆ ನೀಡಲು ಸಾಧ್ಯವಿಲ್ಲ ಅಂತ ಎಲಾನ್ ಮಸ್ಕ್ ಅವರು ಹೇಳಿದರು. ಬದಲಾದ ಪರಿಸ್ಥಿತಿಯಲ್ಲಿ ಜಿಯೋ ಮತ್ತು ಏರ್ಟೆಲ್ ಸ್ಪೇಸ್ ಎಕ್ಸ್ ಜೊತೆ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸೇವೆ ನೀಡಲು ಒಪ್ಪಂದವನ್ನು ಮಾಡಿಕೊಂಡಿದೆ. ಏರ್ಟೆಲ್ ಮತ್ತು ಜಿಯೋ 2 ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿ ರಿಟೇಲ್ ಸ್ಟೋರ್ ಮೂಲಕ ಮನೆ, ಕಂಪನಿ, ಶಾಲೆ ಮತ್ತು ಆರೋಗ್ಯ ಕೇಂದ್ರಗಳಿಗೆ ಸ್ಟಾರ್ಲಿಂಕ್ ಉಪಕರಣಗಳನ್ನು ನೀಡುವುದಾಗಿ ಮಾತ್ರ ಘೋಷಿಸಿದೆ. ಉಳಿದ ಯಾವುದೇ ವಿವರಗಳನ್ನು ಈ 2 ಕಂಪನಿಗಳು ಘೋಷಣೆ ಮಾಡಿಲ್ಲ. ಭಾರತದಲ್ಲಿ ಈಗ ಜಿಯೋ ಮತ್ತು ಏರ್ಟೆಲ್ ಒಪ್ಪಂದವನ್ನು ಮಾಡಿಕೊಂಡಿದೆ. ಅದೇ ರೀತಿ ಬೇರೆ ಬೇರೆ ದೇಶಗಳಲ್ಲಿ ಸ್ಪೇಸ್ ಎಕ್ಸ್ ಜೊತೆ ಅಲ್ಲಿನ ಟೆಲಿಕಾಂ ಕಂಪನಿಗಳು ಒಪ್ಪಂದವನ್ನು ಮಾಡಿಕೊಂಡಿವೆ. ಅಮೆರಿಕದಲ್ಲಿ T-Mobile, ಕೆನಡಾದಲ್ಲಿ ರೋಜರ್ಸ್, ಆಸ್ಟ್ರೇಲಿಯಾದಲ್ಲಿ ಆಪ್ಟಾಸ್, ಜಪಾನ್ನಲ್ಲಿ KDDI ಒಪ್ಪಂದವನ್ನು ಮಾಡಿಕೊಂಡಿದೆ. ಸದ್ಯ ಭಾರತದ ಬ್ರಾಡ್ಬ್ಯಾಂಡ್ ಮಾರುಕಟ್ಟೆಯಲ್ಲಿ ಜಿಯೋ ಮೊದಲ ಸ್ಥಾನದಲ್ಲಿದ್ದರೆ ಏರ್ಟೆಲ್ 2ನೇ ಸ್ಥಾನದಲ್ಲಿದೆ. ಟ್ರಾಯ್ 2024ರ ಡಿಸೆಂಬರ್ ವೇಳೆಗೆ ನೀಡಿದ ಮಾಹಿತಿಯ ಪ್ರಕಾರ ಬ್ರಾಡ್ಬ್ಯಾಂಡ್ ಮಾರುಕಟ್ಟೆಯಲ್ಲಿ ರಿಲಯನ್ಸ್ ಜಿಯೋ 50% ಪಾಲನ್ನು ಹೊಂದಿದ್ದು 47 ಕೋಟಿ ಚಂದಾದಾರರನ್ನು ಹೊಂದಿದೆ. ಇನ್ನು ಏರ್ಟೆಲ್ 30% ಪಾಲನ್ನು ಹೊಂದಿದ್ದು 28.9 ಕೋಟಿ ಬಳಕೆದಾರರನ್ನು ಹೊಂದಿದೆ. ವೊಡಾಫೋನ್ ಐಡಿಯಾ 12.6 ಕೋಟಿ ಬಳಕೆದಾರರನ್ನು ಹೊಂದಿದೆ.
ಸ್ಟಾರ್ಲಿಂಕ್ ಭಾರತಕ್ಕೆ ಬಂದರೆ ಸದ್ಯ ಈಗ ಇರುವ ಟೆಲಿಕಾಂ ಕಂಪನಿಗಳ ಮೇಲೆ ಯಾವುದೇ ಪರಿಣಾಮ ಬೀಳಲ್ಲ ಅಂತ ಈ ಕ್ಷೇತ್ರದಲ್ಲಿನ ತಜ್ಞರು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಗ್ರಾಮೀಣ ಭಾಗದ ಜನರಿಗೆ ಇದು ಬಹಳ ಪ್ರಯೋಜನಕಾರಿ ಎಂಬ ಮಾತು ಕೇಳಿ ಬಂದಿದೆ. ಈಗ ಇರುವ ಬ್ರಾಡ್ಬ್ಯಾಂಡ್ ಸೇವೆಗೆ ಹೋಲಿಕೆ ಮಾಡಿದರೆ ಸ್ಟಾರ್ಲಿಂಕ್ ಬಹಳ ದುಬಾರಿ ಆಗುತ್ತೆ. ಭಾರತದಲ್ಲಿ ಇನ್ನೂ ಈ ಸೇವೆ ಆರಂಭಗೊಳ್ಳದ ಕಾರಣ ಈಗಲೇ ಊಹನೆ ಮಾಡೋದು ಬಹಳ ಕಷ್ಟ. ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನು ಅಂತಂದರೆ, ಸದ್ಯ ಈಗ ಇರುವ ಕಂಪನಿಗಳು ಭಾರತದಲ್ಲಿ 1 Gbps ವೇಗದ ಇಂಟರ್ನೆಟನ್ನು ನೀಡ್ತಾ ಇದೆ. ಆದರೆ ಸ್ಟಾರ್ಲಿಂಕ್ ನೀಡ್ತಾ ಇರುವಂಥದ್ದು 150 Mbps ವೇಗದ ಇಂಟರ್ನೆಟ್. ಭವಿಷ್ಯದಲ್ಲಿ 1 Gbps ವೇಗದ ಇಂಟರ್ನೆಟ್ ನೀಡಲು ಸ್ಟಾರ್ಲಿಂಕ್ ಈಗಲೇ ಸಿದ್ಧತೆಯನ್ನು ನಡೆಸ್ತಾ ಇದೆ. ಈ ಸ್ಟಾರ್ಲಿಂಕ್ ಜನರನ್ನು ಸೆಳೆಯಲು ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಇಂಟರ್ನೆಟ್ ಪ್ಲಾನ್ ಅನ್ನು ಬಿಡುಗಡೆ ಮಾಡಿದೆ. ಅಮೆರಿಕದಲ್ಲಿ ಪ್ರತಿ ತಿಂಗಳಿಗೆ $120 ಅಂದರೆ ಅಂದಾಜು $10,000 ದರ ವಿಧಿಸಿದರೆ, ಕೀನ್ಯಾದಲ್ಲಿ ಪ್ರತಿ ತಿಂಗಳಿಗೆ $10 ಅಂದರೆ $844 ದರವನ್ನು ವಿಧಿಸಿದೆ. ಸ್ಟಾರ್ಲಿಂಕ್ ಒಟ್ಟು 6,400 ಉಪಗ್ರಹವನ್ನು ಹಾರಿಸಿದ್ದು ವಿಶ್ವದಲ್ಲಿ 40 ಲಕ್ಷ ಗ್ರಾಹಕರಿದ್ದಾರೆ. ಹೀಗಾಗಿ ಈಗ ಭಾರತದಲ್ಲಿ ಬಿಡುಗಡೆಯಾಗಲಿರುವ ಸ್ಟಾರ್ಲಿಂಕ್ ಪ್ಲಾನ್ ಹೇಗಿರುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಚಂಡಮಾರುತ, ಭೂಕಂಪ ಇತ್ಯಾದಿ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಈ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸೇವೆಗೆ ತುಂಬ ಲಾಭ ಇದೆ. ಒಂದು ಕಡೆ ಲಾಭ ಇದ್ರೂ ಮತ್ತೊಂದು ಕಡೆಯಲ್ಲಿ ಭಾರಿ ಆತಂಕ ಸಹ ವ್ಯಕ್ತವಾಗ್ತಾ ಇದೆ. ಮಸ್ಕ್ ಕಂಪನಿಗಳು ಅಮೆರಿಕದ ಏಜೆನ್ಸಿಗಳ ಜೊತೆ ಒಪ್ಪಂದ ಮಾಡಿಕೊಂಡಿದೆ. ಅಷ್ಟೇ ಅಲ್ಲದೆ ಅಮೆರಿಕದ ಕಾನೂನಿನ ಅನ್ವಯದಂತೆ ಕೆಲಸ ಮಾಡುತ್ತೆ. ಭಾರತದಲ್ಲಿ ಸ್ಯಾಟಲೈಟ್ ಫೋನ್ ಬಳಕೆಗೆ ಅನುಮತಿ ಇದೆ. ಆದರೆ ಭಾರತ ಸರ್ಕಾರ ಅನುಮತಿ ನೀಡಿದ ವ್ಯಕ್ತಿಗಳಿಗೆ, ಸಂಸ್ಥೆಗಳಿಗೆ ಮಾತ್ರ ಬಳಕೆ ಮಾಡಲು ಅವಕಾಶ ಇದೆ. ಆದರೆ ಸ್ಯಾಟಲೈಟ್ ಇಂಟರ್ನೆಟ್ನ ವ್ಯಾಪ್ತಿ ಬಹಳ ದೊಡ್ಡದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಹಿಂದೆ ಅಂಡಮಾನ್ ನಿಕೋಬಾರ್ನಲ್ಲಿ 36,000 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸನ್ನು ಸಾಗಿಸ್ತಾ ಇದ್ದಂಥ ಸ್ಮಗ್ಲರ್ಸನ್ನು ನಮ್ಮ ರಕ್ಷಣಾ ಪಡೆಗಳು ಬಂಧಿಸಿದ್ವು. ಈ ಸಂದರ್ಭದಲ್ಲಿ ಮಯನ್ಮಾರ್ನ ಈ ಸ್ಮಗ್ಲರ್ಸ್ಗಳು ಸ್ಟಾರ್ಲಿಂಕ್ ಸ್ಯಾಟಲೈಟ್ ಬಳಸಿ ಸಂಚರಿಸ್ತಾ ಇದ್ದಂಥ ಮಾಹಿತಿಗಳು ಲಭ್ಯವಾಗಿತ್ತು. ಇನ್ನು ಬಹಳ ಮುಖ್ಯವಾಗಿ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂತೆ ಇಂಟರ್ನೆಟ್ ಸೇವೆಯನ್ನು ಕಡಿತ ಮಾಡಿದರೆ ಈ ಅಧಿಕಾರ ಸ್ಟಾರ್ಲಿಂಕ್ ಜೊತೆ ಇರುತ್ತೋ ಅಥವಾ ಭಾರತೀಯ ಪಾಲುದಾರ ಕೈಯಲ್ಲಿ ಇರುತ್ತೋ ಎಂಬ ಪ್ರಶ್ನೆ ಸಹ ಎದ್ದಿದೆ. ಉಕ್ರೇನ್ ಸೇನೆಯ ಬೆನ್ನೆಲುಬಾಗಿರುವ ಸ್ಟಾರ್ಲಿಂಕ್ ಸೇವೆಯನ್ನು ನಾವು ಕಡಿತಗೊಳಿಸ್ತೀನಿ ಅಂತ ಎಲಾನ್ ಮಸ್ಕ್ ಅವರು ಈ ಹಿಂದೆ ಬೆದರಿಕೆಯನ್ನು ಒಡ್ಡಿದ್ರು. ಯಾಕೆ ಈ ಮಸ್ಕ್ ಹೇಳಿಕೆ ಮಹತ್ವ ಪಡೆಯುತ್ತೆ ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ನಾವು ಕಾರ್ಗಿಲ್ ಯುದ್ಧವನ್ನು ತಿಳ್ಕೊಳ್ಬೇಕಾಗತ್ತೆ. 1999ರಲ್ಲಿ ಗಡಿಯನ್ನು ದಾಟಿ ಪಾಕಿಸ್ತಾನದ ಸೇನೆ ಭಾರತವನ್ನು ಪ್ರವೇಶಿಸಿತು. ಈ ಸಂದರ್ಭದಲ್ಲಿ ಭಾರತದ ಬಳಿ ಯಾವುದೇ ಪತ್ತೆ ಹಚ್ಚುವ ಸಾಧನಗಳು ಇರಲಿಲ್ಲ. ಈ ಕಾರಣಕ್ಕಾಗಿ ಅಟಲ್ ಬಿಹಾರಿ ನೇತೃತ್ವದ ಭಾರತ ಸರ್ಕಾರ ಅಮೆರಿಕದ ಬಳಿ GPS ನೆರವನ್ನು ಕೇಳಿತ್ತು. ಆದರೆ ಅಮೆರಿಕ ಈ ಮಾಹಿತಿಯನ್ನು ನೀಡಲು ಸಾಧ್ಯವಿಲ್ಲ ಅಂತ ಹೇಳಿತು. ಸ್ಟಾರ್ಲಿಂಕ್ ಅಮೆರಿಕದ ಕಂಪನಿಯಾಗಿರುವ ಕಾರಣ ಭಾರತದಲ್ಲಿ ಸ್ಟಾರ್ಲಿಂಕನ್ನು ರಕ್ಷಣಾ ವಲಯ ಸೇರಿದಂತೆ ಸರ್ಕಾರದ ಮಹತ್ವದ ವಲಯಗಳು ಬಳಸಬೇಕೇ ಬೇಡವೇ ಎಂಬುದರ ಬಗ್ಗೆ ಈಗ ದೊಡ್ಡ ಮಟ್ಟದ ಚರ್ಚೆಗಳು ಆರಂಭವಾಗಿದೆ. ಸ್ಟಾರ್ಲಿಂಕ್ ಸೇವೆಗಳ ಮೇಲೆ ಕೇಂದ್ರ ಸರ್ಕಾರ ಯಾವ ರೀತಿಯ ನಿಯಂತ್ರಣ ಹೊಂದಲಿದೆ ಎಂಬುದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಈಗ ಇಲ್ಲ. ವಿಶ್ವದ 125 ದೇಶಗಳಲ್ಲಿ ಸ್ಟಾರ್ಲಿಂಕ್ ತನ್ನ ಸೇವೆಯನ್ನು ನೀಡ್ತಾ ಇದೆ. ಈಗ ಟ್ರಂಪ್ ಸರ್ಕಾರದಲ್ಲಿ ಎಲಾನ್ ಮಸ್ಕ್ ಭಾಗವಾಗಿರುವ ಕಾರಣ ಭಾರತ ಸರ್ಕಾರ ಸ್ಟಾರ್ಲಿಂಕ್ಗೆ ಭಾರತದಲ್ಲಿ ಅನುಮತಿ ನೀಡ್ತಾ ಇದೆ ಅಂತ ಕೆಲವರು ಮಾತನ್ನು ಆಡ್ತಾ ಇದ್ದಾರೆ. ಆದರೆ ಕಳೆದ ನವೆಂಬರ್ನಲ್ಲೇ ಭಾರತ ಸರ್ಕಾರ ಸ್ಟಾರ್ಲಿಂಕ್ಗೆ ಅನುಮತಿಯನ್ನು ನೀಡಿತ್ತು. ಟೆಲಿಕಾಂ ಸಚಿವರಾಗಿರೋ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಸ್ಟಾರ್ಲಿಂಕ್ ಭಾರತದ ಟ್ರಾಯ ಷರತ್ತುಗಳನ್ನು ಒಪ್ಪಿಕೊಂಡ್ರೆ ಸ್ಟಾರ್ಲಿಂಕ್ಗೆ ಸೇವೆ ನೀಡಲು ಅನುಮತಿ ನೀಡ್ತೇವೆ ಅಂತ ಹೇಳಿದರು. ಸದ್ಯ ಈಗ ಟ್ರಾಯ್ 5 ವರ್ಷಗಳ ಕಾಲ ಸ್ಯಾಟಲೈಟ್ ಸ್ಪೆಕ್ಟ್ರಮ್ ಲೈಸೆನ್ಸ್ ಹಂಚಿಕೆ ಮಾಡಲು ಒಲವನ್ನು ವ್ಯಕ್ತಪಡಿಸ್ತಾ ಇದೆ. ಆದರೆ ಸ್ಟಾರ್ಲಿಂಕ್ 20 ವರ್ಷಗಳ ಕಾಲ ಲೈಸೆನ್ಸ್ ನೀಡಬೇಕೆಂದು ಬೇಡಿಕೆ ನೀಡ್ತಾ ಇದೆ. ಈ ವಿಚಾರ ಸಂಬಂಧ ಟ್ರಾಯ್ ಮತ್ತು ಸ್ಟಾರ್ಲಿಂಕ್ ನಡುವೆ ಮಾತುಕತೆ ನಡೀತಾ ಇದೆ. ಒಂದು ವೇಳೆ ಟ್ರಾಯ್ ನಿಗದಿಪಡಿಸಿದಂಥ ಎಲ್ಲ ಮಾನದಂಡಗಳನ್ನು ಸ್ಟಾರ್ಲಿಂಕ್ ಒಪ್ಪಿಕೊಂಡ್ರೆ ಶೀಘ್ರದಲ್ಲಿ ಭಾರತದಲ್ಲೂ ಸ್ಯಾಟಲೈಟ್ ಇಂಟರ್ನೆಟ್ ಸೇವೆ ಸಿಗಲಿದೆ. ಧನ್ಯವಾದಗಳು.